ಅದಕ್ಕೆ ನಾನು ನಿಮಗೆ ಮೊದಲಿಂದನೂ ಹೇಳ್ತಾನೆ ಇದ್ದೆ, ಮಕ್ಕಳು ತುಂಬ ಸಲಿಗೆ ಕೊಡಬೇಡಿ, ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಲಿ ಅಂತ. ಈಗ ನೋಡಿ, ಅವಳು ಮಾಡಿರೋ ಕೆಲಸಕ್ಕೆ ತಲೆ ಎತ್ಕೊಂಡು ನಾವು ಹೇಗೆ ಓಡಾಡೋದು? ರಿಷಿ ಮದುವೆ ಬೇರೆ ಇದೆ. ಮಹಾಜನ್ ಮನೆಯವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರು ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ. ತಾರಾ, ಯಾರು ಏನು ಅಂದ್ಕೊಳ್ಳಲ್ಲ. ನೀನು ಸುಮ್ಮನೆ ಆವೇಶದಲ್ಲಿ ಏನೇನೋ ಮಾತಾಡಬೇಡ ಪ್ಲೀಸ್. ಏನ್ ಮಾತಾಡಬಾರ್ದು ರಮೇಶ್? ನನ್ನ ಮಕ್ಕಳು ಒಬ್ರು ಸಹ ನನಗಿಷ್ಟ ಆಗೋ ಹಾಗೆ ನಡ್ಕೋತಿಲ್ವಲ್ಲ, ನಾನಿದನ್ನು ಹೇಗೆ ಸಹಿಸ್ಕೊಳ್ಳಿ? ಈಗಂತ ಆಗ್ಬಾರ್ದು. ಏನಾಗೋಯ್ತು? ಅವಳು ಅವನ್ನ ಮದುವೆ ಆಗ್ತೀನಿ ಅಂತ ಹೇಳಿದಲ್ಲ ಅಷ್ಟೇ, ಆಗ್ಬಿಡ್ಲಿಲ್ವಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶಶಾಂಕ್. ನಾನು ಅಮರ್ನ ಮೀಟ್ ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಯಾಕೆ ಹೋಗ್ತಿದ್ಯಾ ಶಶಾಂಕ್? ಓ, ಅವಳು ನಿನ್ನ ಕರ್ಕೊಂಡು ಹೊರಟಿದ್ದಾಳ? ನಮ್ಮನೆ ಮಾನ ಮರ್ಯಾದೆನ ಬೀದಿ ಪಾಲು ಮಾಡೋದಕ್ಕೆ ಅಂತಾನೆ ಹುಟ್ಟಿದಾಳೆ ಅವಳು. ನೀನು ಅವಳು ತಾಳಕ್ಕೆ ತಕ್ಕ ಹಾಕಿ ಕುಣಿಬೇಡ ಶಶಾಂಕ್. ಅವನು ಯಾವನೋ ಪೊರ್ಕಿ, ಅವನ ಜೊತೆ ಇವಳು ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ? ಅಮ್ಮ, ಈಗ ಅವಳು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿಲ್ಲ. ಹಾಗಂತ ನಾವು ಅವಳಿಗೆ ಬಲವಂತನೂ ಮಾಡೋದಕ್ಕಾಗಲ್ಲ. ಅಂದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡಿ ಅಂತಿದ್ಯಾ ನೀನು? ನಾನು ಹಾಗೆ ಹೇಳ್ತಾ ಇಲ್ಲ. ಈಗ ಹೋಗಿ ಅವ್ನು ಯಾರು ಏನು ಅಂತ ಒಂದು ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಬರ್ತೀನಿ. ಮುಂದಿಂದು ಆಮೇಲೆ ಯೋಚನೆ ಮಾಡೋಣ. ಪ್ರಶ್ನೆ ಏನು ಹೇಳುತ್ತೆ ನಿನಗೆ? ಅವಳು ನಮಗೆ ಆಪ್ಷನ್ ಕೊಡ್ತಾ ಇದ್ದಾಳೆ. ಏನು ಆಪ್ಷನ್? ನಿಮಗೆ ನಾನು ಬೇಕಾ ಅಥವಾ ಬೇಡವಾ ಅಂತ. ತಾರಾ, ಏನಾಯ್ತು? ಕೂಲ್ ತಾರಾ. ಧೈರ್ಯ ತಂದ್ಕೊತಾರ, ಏನೂ ಆಗಲ್ಲ. ಇವತ್ತು ರಚನಾ ಶಶಾಂಕ್ ಸರ್ನ ಕರ್ಕೊಂಡು ಅಮರಣ್ಣನ ನೋಡ್ಕೊಂಡು ಬರಕ್ ಹೋಯ್ತವ್ರೆ. ಹೋಗೋದೇನೋ ದಿಟ್ಟ, ಆದ್ರೆ ಮನೆಯವ್ರನ್ನ ತೋರ್ಸು ಅಂದ್ರೆ ಅಣ್ಣಯ್ಯ ಯಾರನ್ನ ತೋರಿಸ್ತಾನೆ? ಆದ್ರೂ ಅಣ್ಣಯ್ಯಂಗೆ ಒಳ್ಳೇದಾಗ್ಬೇಕು. ಅಲ್ಲ, ನಾನು ಅಮರಣ್ಣನಿಗೆ ತಂಗಿ ಅಂದ್ಯಾಕೆ? ರಿಷಿ ಸರ್ ಅಣ್ಣಯ್ಯನ ಮನೆಯವರಿದ್ದಂಗೆನೆ. ಈ ಶಶಾಂಕ್ ಸರ್ ನಮ್ ರಿಷಿ ಸರ್ ಹಂಗೆ ರಚನೆಗೆ ಸಪೋರ್ಟ್ ಮಾಡ್ತಾವ್ರೆ ಅನಿಸ್ತೈತೆ. ಏನೋ ಒಟ್ನಾಗೆ ಹೋಗೋ ಕೆಲಸ ಒಳ್ಳೇದಾಗ್ಲಿ, ಆಟ ಸಾಕು. ಅಣ್ಣ, ಐ ಆಮ್ ಸೋ ಹ್ಯಾಪಿ ಟುಡೇ. ನೀವು ನಮ್ಮ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ನನ್ನ ಲವ್ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಮ್ ರಿಷಿ ಅಣ್ಣ ಇದ್ದಿದ್ರು ಹೀಗೆ ಮಾಡ್ತಿದ್ದ. ನೀವು ಪಕ್ಕ ನಮ್ ರಿಷಿ ಅಣ್ಣನ್ ತರಾನೆ. ಶಶಾಂಕಣ್ಣ, ನಾವ್ ರಿಷಿ ಅಣ್ಣಂಗ್ ಒಂದ್ಸರಿ ಫೋನ್ ಮಾಡಿ ಈ ವಿಷಯನ ಹೇಳೋಣ ಪ್ಲೀಸ್. ಯಾಕಂದ್ರೆ ನಮ್ ರಿಷಿ ಅಣ್ಣ ಮತ್ತೆ ಕಮಲಿ ಲವ್ಗೆ ನಾನೇ ಪಾರಿವಾಳ. ನಾವು ಅಮರ್ನ ಮೀಟ್ ಮಾಡ್ತಿರೋ ವಿಷಯನ ರಿಷಿ ಅಣ್ಣಂಗ್ ಹೇಳೋಣ ಪ್ಲೀಸ್ ಪ್ಲೀಸ್. ರಚನಾ, ನಾನು ಹಿಂಗೆ ಸತಿ ಹೇಳಿದ್ದೀನಿ, ರಿಷಿ ಬರ್ಬೇಕಾದ ಟೈಮ್ಗೆ ಬಂದೇ ಬರ್ತಾನೆ. ಆ್ಯಂಡ್ ನೀನು ಅವ್ನ ಲವ್ ಸಪೋರ್ಟ್ ಮಾಡಿದ್ಯಾ ಅಂದಮೇಲೆ ಅವ್ನು ಖಂಡಿತವಾಗ್ಲೂ ನಿನ್ನ ಲವ್ ಸಪೋರ್ಟ್ ಮಾಡ್ತಾನೆ. ಡೋಂಟ್ ವರಿ. ಅವನು ಬಂದ್ಮೇಲೆ ಎಲ್ಲ ಹೇಳುವಂತೆ. ಈಗ ಸದ್ಯಕ್ಕೆ ಅಮರ್ನ ಮೀಟ್ ಮಾಡೋಣ. ಏನಣ್ಣ ನೀವು ನಮ್ ರಿಷಿ ಅಣ್ಣನ ಬಗ್ಗೆ ಸ್ವಲ್ಪನೂ ಬಿಟ್ಕೊಡಲ್ಲ ಅಂತೀರಾ? ಇರಿ, ಇದನ್ನ ನಾನು ಕಮಲಿಗಾದ್ರೂ ಹೇಳ್ತೀನಿ. ಈ ವಿಷಯ ಆಗ್ಲೇ ಕಮಲಿ ಅವ್ರಿಗೆ ಹೇಳಿದ್ದೀನಿ ರಚನಾ. ಹೌದಾ? ಸೂಪರ್ ಅಣ್ಣ ನೀವು. ಓಕೆ, ನಾನು ಒಂದ್ಸರಿ ಮಾತಾಡ್ತೀನಿ.
ಕಮ್ಲಿ, ಶಶಾಂಕಣ್ಣ ಎಲ್ಲ ವಿಷಯನೂ ನಿಂಗೆ ಹೇಳಿದ್ನಂತೆ? ಹೇಳಿದ್ರು. ಆದ್ರೆ ಶಶಾಂಕಣ್ಣ ಒಪ್ಕೊಂಡಿದ್ದು ನಿಜವಾಗ್ಲೂ ಖುಷಿ ಆಯ್ತು. ಸೊ ಇವತ್ತು ಅಮರ್ನ ಅಂಡ್ ಅವ್ರ ಫ್ಯಾಮಿಲಿನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ನಿಂಗೆ ಅಮರಣ್ಣನ ಮನೆಯವ್ರು ಗೊತ್ತಾ? ಗೊತ್ತಿಲ್ಲ ಕಮ್ಲಿ, ಆದ್ರೆ ಇವತ್ ಮೀಟ್ ಮಾಡ್ತೀನಲ್ಲ ಎಲ್ಲರೂ ಗೊತ್ತಾಗತ್ತೆ. ಆದ್ರೆ ನಮ್ ಶಶಾಂಕ್ ಅಣ್ಣನ್ ತರ ನೀನು ಮತ್ತೆ ನಮ್ ರಿಷಿ ಅಣ್ಣ ಇಬ್ರು ನನ್ ಲವ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಾನು ನಿಮ್ ಲವ್ಗೆ ಸಪೋರ್ಟ್ ಮಾಡಿರೋದ್ನ ಮರಿಬೇಡಿ ಮೇಡಮ್. ಹೆಂಗ್ ಮರೆಯಕ್ಕಾಯ್ತೈತೆ ರಚನಾ? ಸೂಪರ್. ಅಣ್ಣ ಅತ್ಗೆ ಅಂದ್ರೆ ನಿಮ್ ತರ ಇರ್ಬೇಕಪ್ಪ. ಓಕೆ ಕಮ್ಲಿ, ನಾನು ಮೀಟ್ ಆದ್ಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಅನ್ಯಾಯವಾಗಿ ಪ್ರೇಮಿ ಆಗ್ಬಿಟ್ಟ ಅಣ್ಣ. ಈಗ ನಾನು ಫೇಲ್ಯೂರ್ ಆಗ್ಬಿಟ್ರೆ ದೇವದಾಸ ಆಗ್ಬಿಟ್ಟ. ಅಣ್ಣ ವಾಕ್ ಮಾಡಿದ್ ಸಾಕು. ಅತ್ತಿಗೆ ಅವ್ರ ಅಣ್ಣನ ಕರ್ಕೊಂಡು ಬರ್ತಿದ್ದಾರೆ. ಗೊತ್ತು ಕಣ. ಗೊತ್ತಾ ಬ್ರದರ್? ಅವರು ನಿನ್ನ ಫ್ಯಾಮಿಲಿ ನೋಡಕ್ ಬರ್ತಿರೋದು. ಗೊತ್ತಲ್ಲ HMT. ಮತ್ತೀಗ ಅವ್ರಿಗೆ ಯಾವ ಫ್ಯಾಮಿಲಿನ ಅಂತ ತೋರಿಸ್ತೀಯಾ? ನಾನು ಅದೇ ಟೆನ್ಷನಲ್ಲಿ ಇದ್ದೀನ ಅಣ್ಣ. ಅವ್ರು ಇನ್ನೇನು ಬಂದ್ಬಿಡ್ತಾರೆ. ನೀನು ಇನ್ನೂ ಟೆನ್ಷನಲ್ಲೇ ಇದ್ರೆ ನ್ಯೂ ಸೆನ್ಸ್ ಕ್ರಿಯೇಟ್ ಆಗುತ್ತೆ. ಬೇಗ ಏನಾದರೂ ಡಿಸೈಡ್ ಮಾಡೋಣ. ಏನು ಅಂತ ಡಿಸೈಡ್ ಮಾಡಲ HMT? ಅವ್ರೇನೋ ಸೈಟೋ ಮನೆನೋ ಅಥವಾ ಒಂದು ಕಾರೋ ಕೇಳಿದಿದ್ರೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ರೆಡಿ ಮಾಡ್ತಿದ್ದೆ. ಆದರೆ ಅವ್ರು ಕೇಳ್ತಾ ಇರೋದು ಫ್ಯಾಮಿಲಿ ಕಣ. ನನಗೋ ಹಿಂದೆ ಇಲ್ಲ ಮುಂದೆ ಇಲ್ಲ. ಹಿರಿಯರು ಅಂತ ಇರೋರು ಡೀಲ್ ರಾಣಿ ಅಜ್ಜಿ ಒಬ್ಳೆ. ಅವಳು ಹೋಗಿ ಊರಲ್ಲಿ ಕೂತ್ಕೊಂಡವಳೆ. ಏನಂತ ಮಾಡ್ಲು ಈಗ? ಅದಕ್ಕೆ ನಮ್ಮಂಥವ್ರಿಗೆ ಈ ಲವ್ ಗಿವ್ ಆಗ್ಬರಲ್ಲ ಅಂತ ಅವತ್ತೇ ನಿನಗೆ ಬಡ್ಕೊಂಡೆ. ಅಂದರೆ ನಿನ್ನ ಮಾತಿನ ಅರ್ಥ ನಮ್ಗೇನು ಮನ್ಸಿಲ್ವಾ? ನಾವು ಲವ್ ಮಾಡಬಾರ್ದಾ? ನಮ್ಮಂಥವ್ರು ಮದುವೆನೂ ಆಗ್ಬಾರ್ದಾ? ಹೋಗಲಿ, ನಾವು ಮನುಷ್ಯರೇ, ನಮಗೂ ಮನಸ್ಸು ಅಂತ ಒಂದಿದೆ. ಆದರೆ ಪರಿಸ್ಥಿತಿ ನಮ್ಮನ್ನು ಕಳ್ರನ್ ಮಾಡಿದೆ ಅಷ್ಟೆ. ನಮ್ಮ ಹುಡುಗಿ ಒಪ್ಪಿರೋದು ನನ್ನನ್ನು, ನನ್ನ ಫ್ಯಾಮಿಲಿನಲ್ಲ. ಅವಳನ್ನು ಸಾಕೋದು ನಾನೇ, ನನ್ನ ಫ್ಯಾಮಿಲಿ ಅಲ್ಲ. ಅದು ನಿನ್ನ ಹುಡುಗಿಗೆ ಓಕೆನಪ್ಪ. ಆದರೆ ಇಲ್ಲಿಗೆ ಬರ್ತಿರೋದು ಅವ್ರ ಅಣ್ಣ. ನಿಮ್ಮ ಹುಡುಗಿಗೆ ನೀನು ಏನೇ ಹೇಳಿದ್ರು ಅದು ಅವ್ರಿಗೆ ಬೇಕಿಲ್ಲ. ಅವ್ರಿಗೆ ಬೇಕಿರೋದು ನಿನ್ನ ಫ್ಯಾಮಿಲಿ ಬಗ್ಗೆ, ನಿನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊ. ಇಲ್ಲ ಕಣ, ನಾನು ಕಳ್ಳ ನಿಜ, ಆದರೆ ಅವ್ರ ಹತ್ರ ಸುಳ್ಳು ಹೇಳಲ್ಲ. ಇರೋ ನಿಜಾನ ಇದ್ದಂಗೆ ಹೇಳ್ಬಿಡ್ತೀನಿ. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನಾನೊಬ್ಬ ಅನಾಥ. ನನಗಿರೋದು ಈ HMT, ಅಜ್ಜಿ, ಅಂಬಿ. ನೀವೇ ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀನಿ. ಲೋ ಅಣ್ಣ, ಇದನ್ನ ಇಲ್ಲಿವರೆಗೂ ಯಾವನು ಫ್ಯಾಮಿಲಿ ಎಂದಿಲ್ಲ. ಹೇಳಿರೋದು ಕಳ್ಳರ ಗ್ಯಾಂಗ್ ಅಂತ. ಹಂಗಂತ ಅವ್ರ ಅಣ್ಣ ಅಂದ್ರೆ? ಹೌದು, ನಿಜ, ಕಳ್ಳ ಆಗಿದ್ದೆ. ಆದರೆ ಇನ್ಮೇಲೆಲ್ಲ ಬಿಟ್ಬಿಡ್ತೀನಿ. ಚೆನ್ನಾಗಿ ದುಡಿತೀನಿ ಕಣ, ದುಡಿತೀನಿ. ದುಡ್ದು ಕೋಟ್ಯಾಧಿಪತಿ ಆಗ್ತೀನಿ. ನನ್ನ ಚಿನ್ನನ ರಾಣಿ ಥರ ನೋಡ್ಕೋತೀನಿ. ಪ್ರೀತಿ ಮಾಯೆ ಬಜಾರು, ಕಣ್ಣೀರ್ ಮಾರೋ ಬಜಾರು. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಚಿಂಟು, ಮಾಡಿ ತೋರಿಸ್ತೀನಿ. ಮಾಡಿ ತೋರ್ಸಪ್ಪ. ನಿನ್ಗೆ ಒಳ್ಳೇದಾದ್ರೆ ನನಗೆ ಖುಷಿ ಅಲ್ವಾ? ಸಂಭು, ನಿನ್ ತಾವಸಿ ಮಾತಾಡ್ಬೇಕಿತ್ತು. ಕಮ್ಲಿ, ನನ್ನ ತಾವ ಮಾತಾಡೋಕ್ಕೆ ಪರ್ಮಿಷನ್ ತಕೊಂಡು ಮಾತಾಡ್ಬೇಕೇನವಿ? ಸುಮ್ ಕೇಳು. ಇಲ್ಲ ಸಂಭು, ಕೆಲವರು ನೆನ್ನೆ ಇದ್ದಂಗೆ ಇವತ್ತಿರಕ್ಕಿಲ್ಲ.
ಅದಕ್ಕೆ ಕೇಳ್ದೆ. ಅದನ್ನ ನೇರವಾಗಿ ಹೇಳು. ಬೇಕುಪ್ಪ ಸ್ಯಾನೆ ಬದಲೈತಿದ್ಯಾಕಲ್ಲ ನೀನು ಅಂತ. ಆದ್ರೂ ನಿನ್ ತಾವ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ನನಗೆ ಕ್ಷಮಿಸ್ಬಿಡವಿ. ಅಯ್ಯೋ ಸಂಭು, ಹೋಗ್ಲಿ ಬಿಡು. ಅದಕ್ಕೆ ಸಮಯ ಎಲ್ಲ ಯಾಕೆ ಹೇಳ್ತೀಯ? ನಿನ್ನ ಜಾಗದಾಗ ಯಾರೇ ಇದ್ದಿದ್ರು ಹಂಗೆ ಹೇಳಿರೋರು. ಸಂಭು, ನಿಂತವ ಒಂದು ವಿಷಯ ಹೇಳ್ಬೇಕಿತ್ತು. ಏನು ಹೇಳು ಕಮ್ಲಿ? ಹೇಳ್ತೀನಿ, ಆದರೆ ನಿನ್ನ ಮನ್ಸಿಗೆ ತಗೋಬಾರ್ದು. ಇಲ್ಲ ಕಣವಿ, ಹೇಳು. ರಚನಾ ಮದುವೆ ಅಂತ ಆದರೆ ಅಮರ್ನೇ ಆಗೋದು ಅಂತ ರಿಷಿ ಸರ್ ಫ್ರೆಂಡ್ ತವ ಹೇಳೋಳೆ. ಅದಕ್ಕೆಯ ಅವರು ಅಮರ್ ಬಗ್ಗೆ ತಿಳ್ಕೊಂಬರಕ್ಕೆ ಅಂತ ಹೋಗೋರೆ. ಪ್ರೀತಿಸುವ ಹುಡುಗರನು ಯಾರು ಕಾಯಿಸಬಾರದು, ನೋಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು. ಕಾಯಿಸಿದರು ನೋಯಿಸಿದರು ನೀನೇ ಅವ್ರನ್ನ ಪ್ರೀತಿಸುವೆ, ನೀನೇ ಅವ್ರನ್ನ ಪ್ರೀತಿಸುವೆ. ಹೆಂಗೆ ಅವಳಿನ್ನ ಬಂದಿಲ್ವಲ್ಲ ಅಂತ ನಾನು ಸಾಯ್ತಾ ಇದ್ರೆ ಇವಂದು ಹಾಡುಗಳು ಬೇರೆ. ಬರಲಿ, ನಿಧಾನವಾಗಿ ಬರಲಿ. ಅವ್ರು ಬರೋ ಅಷ್ಟರಲ್ಲಿ ನನ್ನ ಕೈ ಚಳಕ ಮುಗಿಸ್ಕೊತೀನಿ. ಹಂಗಂದ್ರೆ ನನಗೆ ರಚನಾ ಸಿಗಕ್ಕಿಲ್ವಾ? ಮತ್ತದೇ ಮಾತಾಡ್ತೀಯಲ್ಲ ಸಂಭು. ನಾನು ರಚನಾನ ಸ್ಯಾನೆ ಇಷ್ಟಪಡ್ತೀನಿ ಕಮ್ಲಿ. ಅವಳಂದ್ರೆ ನನಗೆ ಪ್ರಾಣ. ಒಳ್ಳೆ ಬಿಡು, ಅವಳು ನನ್ನ ಪ್ರೀತಿಸಕ್ಕೆ ನನ್ನ ತಾವ ಏನೈತೆ? ಹಣ ಇಲ್ಲ, ಆಸ್ತಿ ಇಲ್ಲ. ಒಲೆ ನಾನು ಸರಿಯಾಗಿ ಬಟ್ಟೆ ಹಾಕ್ತೀನಾ? ನೋಡು ಹೆಂಗಿವ್ನಿ. ಬಡವರು ನಾವು ಮಾಡೋದೇ ತೆಪ್ಪು ಕಣವಿ. ರಚನಾ ಅವಳು ತಕ್ಕನಾಗಿರೋ ಹುಡುಗನ್ನ ಪ್ರೀತಿಸ್ತಾಳ್ ಬಿಡು. ರಚನಾ ಬಗ್ಗೆ ಹಂಗೆಲ್ಲ ಹೇಳ್ಬೇಡ ಸಂಭು. ಅಮರುವೆ ಬಡವನೆಯ. ಕಮ್ಲಿ, ಅವನುವೇ ಬಡವ ಅಂತ ನಿಂಗೆ ಗೊತ್ತು? ಅದು ಸಂಭು ಶಶಾಂಕ್ ಅವ್ರು ಹೇಳಿದ್ರು. ಅಣ್ಣ ಅಲ್ಲಿ ನೋಡು, ಬೆಳಿಗ್ಗೆ ಲಕ್ಷ್ಮಿ. ಎಲ್ಲೋ ಬಂದಿರೋ ನಮ್ಮವಳು. ಅಯ್ಯೋ ನಿಮ್ಮೋಳಲ್ಲಪ್ಪ, ಲಕ್ಷ್ಮಿ. ಅಲ್ಲಿ ನೋಡು. ಕಾಯಕವೇ ಕೈಲಾಸ ಅಂತಾರೆ. ಅದಕ್ಕೆ ಬರೋ ಅಷ್ಟರಲ್ಲಿ ಬಾ, ಡೀಲ್ ಮುಗಿಸ್ಕೊಂಡ್ ಬಂದ್ಬಿಡೋಣ. ಏಯ್, ನಾನು ಇವೆಲ್ಲ ನಿನ್ನೆಯಿಂದನೇ ಬಿಟ್ಟಾಯ್ತು. ಇನ್ಮೇಲೆ ಏನಿದ್ರು ಡೀಸೆಂಟ್ ಅಮರ್. ಸುಮ್ಮನೆ ಇದ್ಬಿಡಪ್ಪ ನೀನು, ಅವೆಲ್ಲ ಏನೋ ಮಾಡಕ್ ಹೋಗ್ಬೇಡ. ಅಪ್ಪ ನೀನ್ ಬಿಟ್ಟೆ ಸರಿ, ನಮ್ಮನ್ನ ಯಾಕೆ ಬಿಡು ಅಂತೀಯ ನೀನು? ನಾನು ನನ್ನ ಕೆಲಸ ಮಾಡ್ಕೋತೀನಿ. ನೀನು ಪ್ರೀತಿಲಿ ಬಿದ್ದು ಹಾಳಾಗೋದೆ ನೀನು. ಪ್ರೀತಿಗೆ ಬಿದ್ದು ಯಾರು ಹಾಳಾಗಿಲ್ವೋ, ಪ್ರೀತಿಸಕ್ ಬರದೆ ಹಾಳಾಗವ್ರೆ. ಪುಣ್ಯಾತ್ಮ, ನಿನ್ನ ಹತ್ರ ಮಾತಾಡ್ತಿದ್ರೆ ರಾತ್ರಿ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗತ್ತೆ. ನೀನು ಇಲ್ಲೇ ಕೂತ್ಕೋ, ನಾನು ಹೋಗಿ ನನ್ನ ಕೈ ಚಾಲಕ ಮಾಡ್ಕೊಬರ್ತೀನಿ. ನೀನು ಹೇಳ ಮತ್ ಕೇಳು. ಕಮಲಿ, ರಿಷಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತೇನಮ್ಮ? ಅವ್ರ ಮನೆಯವ್ರೇನಾದರೂ ಫೋನ್ ಮಾಡಿದ್ರಾ? ಇಲ್ಲ ಅಜ್ಜಿ, ಏನೂ ಗೊತ್ತಾಗ್ಲಿಲ್ಲ. ಅವ್ರ ಮನೆಗೆ ರಿಷಿ ಸರ್ ಫ್ರೆಂಡ್ ಬಂದವರಲ್ಲ, ಅವ್ರ ತವನ್ನು ಸ್ಯಾನೆ ಕೇಳ್ಕೊಂಡೆ. ಆದರೆ ಅವರು ಏನೂ ಹೇಳ್ತಿಲ್ಲ.
ಬಿಸಿ ಸರಿಸಿಯನ್ನ ಮುಚ್ಚಿಡ್ತಾವ್ರೆ. ನಂಗಂತೂ ಸ್ಯಾನೆ ದಿಗ್ಲೈತೈತೆ. ಮುಚ್ಚಿಡಕ್ಕೆ ಏನಮ್ಮ ಇದೆ? ಹೌದಮ್ಮ, ಅದ್ರಲ್ಲಿ ಏನಿದೆ ಹೇಳು? ಫ್ರೆಂಡು ಅಂತ ಬಂದು ಅವನ ಜವಾಬ್ದಾರಿ ಎಲ್ಲ ಇವನೇ ನೋಡ್ಕೋತಾ ಇದ್ದಾನೆ ಅಂದ್ರೆ ಅವನ ಬಗ್ಗೆ ವಿಚಾರ ಗೊತ್ತಿರ್ಬೇಕಲ್ವಾ, ಹೇಳ್ಬೇಕಲ್ವಾ? ಇದು ಯಾಕೋ ಸರಿ ಬರ್ತಿಲ್ಲ. ಇರು, ನಾನು ರಮೇಶ್ ಹತ್ರನೇ ಫೋನ್ ಮಾಡಿ ಏನು ವಿಚಾರ ಅಂತ ತಿಳ್ಕೊತೀನಿ. ಐ ಆಮ್ ಸೋ ಹ್ಯಾಪಿ ನೀವು ನನ್ನ ಲವ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ. ಅಣ್ಣ, ಇದೇ ಥರ ನಮ್ಮ ರಿಷಿ ಅಣ್ಣಗೂ ಕನ್ವಿನ್ಸ್ ಮಾಡಿ ಪ್ಲೀಸ್. ನನಗಿಂತ ಜಾಸ್ತಿ ರಿಷಿಗೆ ಪ್ರೀತಿ ಬೆಲೆ ಗೊತ್ತು. ಹಾಗೆ ನೀನು ಚೆನ್ನಾಗಿರ್ಬೇಕು ಅನ್ನೋದೇ ರಿಷಿ ಉದ್ದೇಶ. ಸರಿ ನಡಿ, ನಿಮ್ಮ ಹೀರೋನ್ ನೋಡೋಣ. ಅವ್ನು ನಿಜವಾಗ್ಲೂ ಹೀರೋನೇ. ನಿಂಗೆ ಪಕ್ಕ ಇಷ್ಟ ಆಗೇ ಆಗ್ತಾನೆ. ಆಯ್ತು, ಹೋಗೋಣ. ಯಾ ಹಲೋ ಅಮ್ಮ, ನಮಸ್ಕಾರಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರಮೇಶ್ ಅವರೇ. ರಿಷಿ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಗೊತ್ತಾಯ್ತಾ? ಇಲ್ಲಮ್ಮ, ಎಲ್ಲಿದ್ದಾನೋ ಏನೋ, ಒಂದು ಸುದ್ದಿ ಇಲ್ಲ. ಅಲ್ಲ, ಅವನ ಫ್ರೆಂಡ್ ಯಾರೋ ಬಂದಿದ್ದಾನಲ್ಲ, ಅವನ್ನ ಕೇಳಿದ್ರೆ ಏನು ಹೇಳ್ತಿದ್ದಾನೆ? ಅಯ್ಯೋ, ನಿಮಗೆ ಗೊತ್ತಲ್ಲಮ್ಮ, ಹುಡುಗಾಟ. ನಮ್ಮ ಋಷಿ ಮೊದಲೇ ಚಿಕ್ಕ ಮಕ್ಕಳ ಥರ ಹಿಡಿದು ಹಠ ಬಿಡೋದೇ ಇಲ್ಲ. ಯಾವಾಗಲೂ ಒಂದು ಬ್ಯಾಗಲ್ಲಿ ಕ್ಯಾಮ್ರಾ ಹಾಕೊಂಡು ಊರು ಸುತ್ತಾ ಇರ್ತಾನೆ. ಈ ವಿಷಯದಲ್ಲಿ ನಾವು ಅವನ ಫ್ರೆಂಡ್ನ ಏನು ಕೇಳಿದ್ರು ಏನೂ ಪ್ರಯೋಜನ ಇಲ್ಲಮ್ಮ. ಅದು ನಿಮಗೆ ಗೊತ್ತಲ್ಲಮ್ಮ, ನಾವು ಅವನಿಗೆ ಮೊದಲಿಂದ ತುಂಬ ಫ್ರೀಡಮ್ ಕೊಟ್ಬಿಟ್ಟಿದ್ವಿ. ಇನ್ನೇನು ಗೃಹಸ್ಥ ಆಗೋದಕ್ಕೆ ಹೊರಟಿದ್ದಾನಲ್ಲ, ಆಮೇಲೆ ಕಮಲಿ ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ಬಿಟ್ಟು. ಇಲ್ಲಪ್ಪ, ನಂಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ರಮೇಶ್ ಅವರೇ. ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೆಟರ್ ಅನ್ಸತ್ತೆ. ಅಯ್ಯೋ, ಅಂಥ ಮ್ಯಾಟ್ರೇನೂ ಅಲ್ಲಮ್ಮ. ನೀವೇನು ವರಿ ಮಾಡ್ಕೋಬೇಡಿ, ರಿಷಿ ಬರ್ತಾನೆ. ಕಮಲಿ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಹೌದಾ ಅಮ್ಮ, ನೀವು ಕಮಲಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಸರಿ. ಹಲೋ ಸರ್. ಕಮಲಿ, ಯಾಕಮ್ಮ ಭಯ ಪಟ್ಕೋತಾ ಇದೆಯಾ? ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಅವನು ಖಂಡಿತ ಬಂದೇ ಬರ್ತಾನೆ. ನೀನು ಧೈರ್ಯವಾಗಿರು, ಓಕೆ? ಆದ್ರೂ ಅವ್ರು ಎಲ್ಲ ಅವರೇ ಅಂತನೂ ಗೊತ್ತಾಗದೆ. ಅಯ್ಯೋ, ಅವನು ನಿನ್ನ ಮದುವೆ ಆಗ್ಬೇಕು ಅಂತ ತುದಿಗಾಲ ನಿಂತಿದ್ದಾನೆ. ಬಂದೇ ಬರ್ತಾನೆ, ಡೋಂಟ್ ವರಿ. ಎಲ್ಲಿ ಹೋಗ್ತಾನೆ? ಸರಿ ಸರ್. ಅಲ್ಲ, ರಿಷಿ ಯಾಕೆ ಹೀಗೆ ಮಾಡ್ದ? ಕಮಲಿ, ನೀನೇನು ಯೋಚನೆ ಮಾಡಬೇಡ, ಎಲ್ಲಿದ್ರೂ ಬರ್ತಾನೆ ರಿಷಿ. ಹೋಗು, ರೆಸ್ಟ್ ತಗೋ.